ಶ್ರೀ ಆವುಟೇಶ್ವರ ತಪೋಧಾಮ ಪ್ರದೇಶ ಮಠದ ಲಿಂಗೈಕ್ಯ ಸಿದ್ದರಾಮೇಶ್ವರ ಶಿವಾಚಾರ್ಯ ರೇಣುಕ ಶಿವಾಚಾರ್ಯನ ಹಾಗೂ ಎಲ್ಲ ಆರಾಧ್ಯ ದೇವಿಯಾದ ತಾಯಿ ಜಗನ್ಮಾತೆಯನ್ನು ಮಂದಿರದಲ್ಲಿ ಸ್ಮರಣೆಯನ್ನು ಮಾಡ್ತಾರೆ. ಯಾವ ಒಂದು ಉಚ್ಚಂಡಿ ಗ್ರಾಮದ ಶಂಕರಲಿಂಗೇಶ್ವರ ದೇವಸ್ಥಾನದೊಳಗೆ ಶ್ರಾವಣ ಮಾಸದ ಪರಂತರವಾಗಿ ಆಧ್ಯಾತ್ಮ ಧರ್ಮ ಅನುಭವದ ಪುರಾಣ ಪ್ರವಚನವನ್ನು ನಡೆಸಿಕೊಂಡು ಬಂದಂತಹ ಈ ಒಂದು ಕಾರ್ಯಕ್ರಮದ ತಮ್ಮೆಲ್ಲರಿಗೂ ಕೂಡ ಧರ್ಮದ ವಿಚಾರವನ್ನು ಪುರಾಣ ಪ್ರವಚನವನ್ನು ಉಣಬಡಿಸಿರುವಂತಹ ಆತ್ಮೀಯರು ನಮ್ಮ ಭಾಗದೊಳಗೆ ನಮ್ಮ ಹತ್ತಿರವಿರುವಂತಹ ಟಿ.ವಿ. ಹುಣಸಾಳ ಗ್ರಾಮದ ಸಂಗನಬಸವ ಸ್ವಾಮಿಗಳು ಅವರೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಗಮವಾಗಿ ಸಾಗಿಸಿಕೊಂಡು ಧರ್ಮದ ಕಾರ್ಯದೊಳಗೆ ತಮ್ಮದೇ ಆದಂತಹ ಈ ಒಂದು ಪಾಲನ್ನು ಅರ್ಪಣೆ ಮಾಡಿರುವಂತಹ ಈ ಒಂದು ದೇವಸ್ಥಾನದ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನು ಪಾವನವನ್ನಾಗಿಸಿಕೊಂಡು ಬಂದಂತಹ ಎಲ್ಲ ಶರಣು ತಂದೆ ತಾಯಿಗಳೇ ಮುದ್ದು ಮಕ್ಕಳೇ, ನನ್ನ ನೆಚ್ಚಿನ ಯುವಕರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಸದಾ ಯಾವತ್ತೂ ಬೆಳಗುವಂತಹ ಪರಮಾತ್ಮನ ಚಿಜ್ಯೋತಿಗೆ ಶರಣು ಶರಣಾರ್ಥಿಗಳು. ಈಗಾಗಲೇ ಪ್ರತಿ ವರ್ಷದಂತೆ ನೀವೆಲ್ಲರೂ ಕೂಡ ಪುರಾಣ ಪ್ರವಚನವನ್ನು ಕೇಳಿಕೊಂಡು ಬಂದಂಥವರಾಗಿದೆ. ಅದೇ ಥರನಾಗಿ ಈ ಒಂದು ಶ್ರಾವಣ ಮಾಸದ ಪರ್ಯಂತರವಾಗಿ ಶರಣರ ಜೀವನ ದರ್ಶನದ ಈ ಒಂದು ಪುರಾಣ ಪ್ರವಚನವನ್ನು ನಾವೆಲ್ಲ ಕೇಳಿದಂಥವರಾಗಿದೆ. ಒಂದು ಮಾತು ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ನಾವೆಲ್ಲ ಹುಟ್ಟಿದ್ದೀವಿ. ಈ ಒಂದು ಮಾನವ ಜೀವ 84 ಲಕ್ಷ ಜೀವರಾಶಿಗಳನ್ನು ಆ ಭಗವಂತ ಸೃಷ್ಟಿ ಮಾಡ್ತಾನೆ. ಆ ಭಗವಂತ ಸೃಷ್ಟಿ ಮಾಡಿದಂತಹ 84 ಲಕ್ಷ ಜೀವರಾಶಿಗಳಲ್ಲಿ ಅವನಿಗೆ ತೃಪ್ತಿ ಆಗೋದಿಲ್ಲ. ನನ್ನನ್ನು ನೆನೆಸುವಂತಹ ಜೀವಿ ಯಾರನ್ನಾದರೂ ಸೃಷ್ಟಿ ಮಾಡ್ಬೇಕಂಥೇಳಿ ಈ ಒಂದು ಮಾನವ ಜೀವಿ ಅನ್ನುವಂಥ ಒಂದು ಜೀವಿಯನ್ನು ಸೃಷ್ಟಿ ಮಾಡಿದ. ಆ ಮಾನವ ಜೀವಿ 84 ಲಕ್ಷ ಜೀವರಾಶಿಗಳಿಂದ ಶ್ರೇಷ್ಠವಾದಂತಹ ಜೀವಿ ಅಂಥೇಳಿ ಆ ಪರಮಾತ್ಮ ತಿಳ್ಕೊಂಡು ನಮ್ಮನ್ನು ಸೃಷ್ಟಿ ಮಾಡ್ಯಾರ. ಅಂತಹ ಶ್ರೇಷ್ಠವಾದ ಜೀವನವನ್ನು ನಾವು ಹೆಂಗೆ ಕರ್ಕೊಂಡು ಹೋಗಬೇಕು, ಹೆಂಗೆ ತೊಗೊಂಡು ಹೋಗಬೇಕು ಅದನ್ನೆಲ್ಲ ಭಾಳ ವಿಚಾರ ಮಾಡುವಂತಹ ವ್ಯವಸ್ಥೆ ನಾವೆಲ್ಲ ತಿಳ್ಕೊಬೇಕಾಗುತ್ತೆ. ಈ ಬದುಕಿನೊಳಗೆ ಈ ಒಂದು ಮಾನವ ಜೀವಿಯ ಬದುಕು ಏನೈತಲ್ಲ, ಆ ಬದುಕಿನೊಳಗೆ ಪ್ರಮುಖವಾಗಿ 3 ಘಟ್ಟಗಳು ಬರ್ತವೆ. ಒಂದು ಹುಟ್ಟು, ಇನ್ನೊಂದು ಸಾವು, ಅದರೊಂದಿಗೆ ಬರುವಂಥದ್ದು ಬದುಕು. ಹುಟ್ಟು ಸಾವಿನ ನಡುವಿನ ಬದುಕು ಏನೈತಲ್ಲ, ಆ ಬದುಕು ಮಾತ್ರ ಭಗವಂತ ನಮ್ಮ ಕೈಯೊಳಗೆ ಕೊಟ್ಟಾನೆ. ಹುಟ್ಟು ನಮ್ಮ ಕೈಯೊಳಗೆ ಕೊಟ್ಟಿಲ್ಲ, ಸಾವು ನಮ್ಮ ಕೈಯೊಳಗೆ ಕೊಟ್ಟಿಲ್ಲ. ನಾವು ಇಂಥ ಮನೆಯೊಳಗೆ ಹುಟ್ಟಬೇಕು, ಶ್ರೀಮಂತರ ಮನೆಯೊಳಗೆ ಹುಟ್ಟಬೇಕು, ಇಂಥ ಜಾತಿಯೊಳಗೆ ಹುಟ್ಟಬೇಕು ಅಂತ ಯಾರೂ ಕೇಳ್ಕೊಂಡು ಬಂದಿಲ್ಲ. ಯಾರೇ ಕೇಳ್ಕೊಂಡು ಬಂದಿದ್ರು. ಆದರೆ ಹುಟ್ಟು ಸಾವಿನ ನಡುವೆ ಬದುಕೈತಲ್ಲ, ಆ ಬದುಕು ಮಾತ್ರ ಸುಂದರವಾಗಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಭಗವಂತ ನಮ್ಮ ಕೈಯೊಳಗೆ ಕೊಟ್ಟಾನೆ. ನಾವೆಲ್ಲ ಸುಮ್ಮನೆ ಬಡದಾಡಿ ಸಾಯ್ಬೇಕಂತೀವಿ. ಶ್ರೀಮಂತಿಕೆ ಅನ್ನುವಂಥದ್ದನ್ನು ಗಳಿಸ್ಬೇಕಂತೀವಿ. ಆಸ್ತಿ ಅಂತಸ್ತು ಅನ್ನುವಂಥದ್ದೇ ನಮಗೆ ಶ್ರೀಮಂತಿಕೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಪ್ರಪಂಚದೊಳಗೆ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಅಂತೇಳಿ ಸುಭಾಷಿತಕಾರ ಹೇಳ್ಕೊಂಡು ಬರ್ತಾರೆ. ನಾವು ಇವೆಲ್ಲ ಏನು ತಿಳ್ಕೊಂಡಿವಂದ್ರೆ ವಜ್ರ ವೈಢೂರ್ಯ ರತ್ನ ಬಂಗಾರ ಅತ್ಯಾಭರಣಗಳನ್ನು ನಾವು ಈ ಒಂದು ಜೀವನದ ಮೌಲ್ಯಗಳು ಅಂಥೇಳಿ ನಾವು ತಿಳ್ಕೊಂಡಿವಿ. ಆದರೆ ಸುಭಾಷಿತಕಾರ ಹೇಳ್ತಾರೆ ಪೃಥ್ವಿ ಒಳಗೆ 3 ರತ್ನಗಳಂತ. ಯಾವುದಕ್ಕೆ ರತ್ನಗಳನ್ನು ಕರೀತಾರಂದ್ರೆ ಜಲ, ನಾವೆಲ್ಲ ಕುಡಿಯುವಂತಹ ನೀರು, ನಾವೆಲ್ಲ ಸೇವಿಸುವಂತಹ ಆಹಾರ
ಜಲಂ ಅನ್ನಂ ಶುಭಾಷಿತ. ಶುಭಾಷಿತ ಅಂತಂದರೆ ಯಾವುದು? ಸುಷ್ಟು ಭಾಷಿತಂ ಇತಿ ಶುಭಾಷಿತಂ ಅಂತ ಹೇಳ್ತೀವಿ. ನಾವು ಯಾವುದನ್ನು ಸರಿಯಾಗಿ ಮಾತನಾಡ್ತೀವಿ, ನಮ್ಮ ಮಾತುಗಳು ಇನ್ನೊಬ್ಬರಿಗೆ ನೋವನ್ನು ಕೊಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ನಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ಯಾವ ಸಮಸ್ಯೆಗಳು ಬರಬಾರ್ದು, ಅದಕ್ಕೆ ಶುಭಾಷಿತ ಅಂತ ಹೇಳ್ತಾರೆ. ಈ ಮೂರು ರಂಗಗಳು ನಮ್ಮೊಂದಿಗಿದ್ದಾಗ ನಾವು ಜಗತ್ತಿನೊಳಗೆ ಶ್ರೀಮಂತರು ಯಾರೂ ಇಲ್ಲ ಅಂತ, ಹಂಗೆ ನಾವು ಶ್ರೀಮಂತರ ಇರ್ತೀವಿ ಅಂತ ಹೇಳಿ ತಿಳಿದವರು ಹೇಳ್ತಾರೆ. ಇತ್ತೀಚಲಾಗಿ ನಾವೆಲ್ಲ ಬರೀ ಆಸ್ತಿಗಳನ್ನು ಗಳಿಸ್ಬೇಕು, ಕೋಟಿಗಟ್ಟಲೆ ಇದ್ದವರು ಕೂಡ ನಾವು ಇನ್ನೂ ಕಳಿಸ್ಬೇಕನ್ನುವಂಥ ವ್ಯವಸ್ಥೆ ಒಳಗೆ ಬದುಕಿನ ಮೌಲ್ಯವನ್ನು ಕಳ್ಕೊಳಕತ್ತಾರೆ. ನೆಮ್ಮದಿ ಅನ್ನುವಂಥದ್ದು ಬಿಟ್ಟು ಬರೀ ದುಡ್ಡು ಅನ್ನುವಂಥ ವ್ಯಾಮೋಹದೊಳಗೆ, ಒಂದು ಆಸ್ತಿ ಅಂತಸ್ತಿನ ವ್ಯಾಮೋಹದೊಳಗೆ ಬದುಕನ್ನು ಮಾಡುವಂಥ ನಿಟ್ಟಿನೊಳಗೆ ಹೊಂಟಾಗ ಧರ್ಮವನ್ನು ಬಿಟ್ಟು ನಡೀಲಾಕತ್ತಾರೆ. ಯಾರು ಧರ್ಮವನ್ನು ಬಿಟ್ಟು ನಡೀತಾರಲ್ಲ ಅವರಿಗೆ ಮೋಕ್ಷ ಸಿಗಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛೆಪಡ್ತೇವೆ. ಇತ್ತೀಚಿನ ದಿನಮಾನದೊಳಗೆ ನಮ್ಮ ಭಾರತ ದೇಶದೊಳಗೆ ಹುಟ್ಟಿರುವಂಥ ಒಳ್ಳೆಯ ಒಂದು ಪರಂಪರೆ, ಒಂದು ಸಂಸ್ಕಾರಯುತ ಮನೆತನದೊಳಗೆ ಹುಟ್ಟಿರುವಂಥ ಒಂದು ಮನೆ, ಆ ಮನೆಯೊಳಗೆ ಹುಟ್ಟಿದಂಥ ಒಬ್ಬ ಮಗನಿಗೆ ತನ್ನ ತಂದೆ ತಾಯಿ ಒಬ್ಬನೇ ಮಗ ಒಳ್ಳೆಯ ಶಿಕ್ಷಣ ಕಲಿತು ಉದ್ಧಾರ ಆಗಿ ನಮ್ಮ ಮನೆತನದ ಹೆಸರನ್ನು ಒಳ್ಳೆಯ ರೀತಿಯೊಳಗೆ ತರಲಿ ಅಂತೇಳಿ ಒಳ್ಳೆಯ ರೀತಿಯೊಳಗೆ ಒಳ್ಳೆಯ ಸ್ಕೂಲ್ ಹಾಸ್ಟೆಲ್ ಹಾಕಿ ಚೆನ್ನಾಗಿ ಕಲಿಸ್ತಾರೆ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾರೆ. ಆದರೆ ಸಂಸ್ಕಾರ ಕೊಡಲಿಕ್ಕೆ ಅವರಿಗೆ ಇನ್ನೊಂದು ಸಮಯ ಸಿಗೋದಿಲ್ಲ. ಶಿಕ್ಷಣವನ್ನು ಚೆನ್ನಾಗಿ ಕಲಿತು ದೊಡ್ಡ ಡಾಕ್ಟರ್ ಆಗ್ತಾನೆ. ಈ ಒಂದು ಭಾರತ ದೇಶಕ್ಕಿಂತ ಹೊರಗಿನ ದೇಶದೊಳಗೆ ಸ್ಪೆಷಲಿಸ್ಟ್ ಆಗಿ ಒಂದು ಹುದ್ದೆಯೊಳಗೆ ಸೇರ್ತಾನೆ. ಆ ಒಂದು ಹುದ್ದೆಯನ್ನು ಸೇರಿದ ಸಂದರ್ಭದಿಂದ ತಂದೆ ತಾಯಿಗಳಿಗೆ ವಯಸ್ಸಾಗ್ತದೆ. ವಯಸ್ಸಾದಂಥ ಸಂದರ್ಭದೊಳಗೆ ಅವ್ರಿಗೆ ಮಾಡಲಿಕ್ಕೆ ಯಾರೂ ಇರೋಂಗಿಲ್ಲ. ಸಾಕಷ್ಟು ದುಡ್ಡು ಐತಿ, ಎಲ್ಲವೂ ಐತಂದ್ರೂ ಕೂಡ ತಂದೆ ತಾಯಿಗೆ ಸರಿಯಾಗಿ ಆರೈಕೆ ಮಾಡೋದಾಗೋದಿಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅದು ನೋಡ್ಕೊಳ್ಳೋಕೆ ಅವರಿಗೆ ಆಳನ್ನು ಇಡ್ತಾರೆ. ಸ್ವಲ್ಪ ದಿನ ಹಾಗೆ ನಡೀತು, ಅಲ್ಲೇ ದೂರಿಂದ ಇವರಿಗೆ ಬರಲಿಕ್ಕೆ ಆಗೋದಿಲ್ಲ. ಯಾವುದೇ ಸಂಭ್ರಮದ ವಿಚಾರಗಳಿರಬಹುದು, ಒಂದಿಷ್ಟು ಮನೆತನದೊಳಗೆ ಸಂಬಂಧಿಕರೊಳಗೆ ಬರುವಂತಹ ಕಾರ್ಯಕ್ರಮಗಳು ಏನಿದ್ರೂ ಕೂಡ ದೂರಿಂದಲೇ ಫೋನ್ ಒಳಗೆ ಮಾತನಾಡುವಂಥ ವ್ಯವಸ್ಥೆಯಿಂದ ಹೊಂಟು ಬಿಟ್ಟಿರ್ತಾರೆ. ಒಂದು ಸಂದರ್ಭ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ದಿನ ಅವರ ಕಾಂಟ್ಯಾಕ್ಟ್ ತಪ್ತದೆ, ಮಗನಿಗೆ ಮತ್ತು ತನ್ನ ತಂದೆ ತಾಯಿಗಿರುವಂಥ ಕಾಂಟ್ಯಾಕ್ಟ್ ತಪ್ತದೆ. ಆವಾಗ ಆ ಒಂದು ಏನು ಇರ್ತಾರಲ್ಲ ಕೆಲಸ ಮಾಡ್ಲಿಕ್ಕೆ, ಅವರು ಪೇಮೆಂಟ್ ಆಗಿಲ್ಲ ಅಂತೇಳಿ ಕೆಲಸವನ್ನು ಮಾಡೋದು ಬಿಡ್ತಾರೆ. ಇದ್ದಿದ್ರೊಳಗೆ ಗಂಡ ಹೆಂಡತಿ ಕಷ್ಟಪಟ್ಟು ಅದನ್ನು ಅಡುಗೆ ಮಾಡ್ಕೊಂಡು ತಿನ್ಲಕ್ಕೆ ಚಾಲು ಮಾಡ್ತಾರೆ. ಸ್ವಲ್ಪ ದಿನ ಹೋಗ್ತದೆ, ಅದು ಎಷ್ಟು ದಿನ ಇದ್ದಿದ್ದು ಎಷ್ಟು ದಿನ ಸಾಕ್ಲಿಕ್ಕೆ ಸಾಧ್ಯ. ಸ್ವಲ್ಪ ದಿನ ಆದಮೇಲೆ ಕಡಿಮೆ ಬೀಳಕ್ಕೆ ಚಾಲು ಆಗಿದ್ದ ಇನ್ನೊಬ್ಬರಿಗೆ ಕೈ ಚಾಚಿ ಬೇಡುವಂಥ ಪರಿಸ್ಥಿತಿ ಬರ್ತದೆ. ಕೈ ಚಾಚಿ ಬೇಡುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದೊಳಗೆ ಅದು ಸ್ವಲ್ಪ ದಿನಗಳ ಜಗ್ಗಿರ್ತದೆ. ಅದಾದಮೇಲೆ ಈಗೇನು ಮಗ ಇರ್ತಾರಲ್ಲ ವಿದೇಶದೊಳಗೆ, ಅವನಿಗೆ ಒಂದು ಯಾವುದೋ ಒಂದು ಪೇಷಂಟ್ ಅನಿವಾರ್ಯತೆಯಿಂದ, ಅದು ಆ ಆರೋಗ್ಯದ ಸಮಸ್ಯೆಯಿಂದ ವಿಚಲಿತವಾಗಿ ಆರೋಗ್ಯದಿಂದ ಜೀವಂತ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆ ಜೀವ ಕಳ್ಕೊಂಡು ಬಿಡ್ತದೆ. ಅಂತಹ ಸಂದರ್ಭದೊಳಗೆ ಆ ಡಾಕ್ಟರ್ನ ಏನು ಮಾಡಿರ್ತಾರೆ, ಬೇರೆ ದೇಶದೊಳಗಿರುವಂಥ ಕಾನೂನಿನ ಪ್ರಕಾರ ಅವರನ್ನು ನೌಕರಿಯಿಂದ ತೆಗೆದು ಜೈಲಿಗೆ ಹಾಕಿರ್ತಾರೆ. ಆಸ್ತಿ ಅಂತಸ್ತು ಏನಿರ್ತದಲ್ಲ ಎಲ್ಲವೂ ಕೂಡ ತನ್ನ ಹೆಂಡತಿ ಪಾಲಾಗಿರ್ತದೆ. ಅವರಿಗೆ ಆ ಜೈಲಿನೊಳಗಿರುವಂತಹ ವ್ಯಕ್ತಿಗೆ ಹೊರಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ದಿನಮಾನಗಳಿಂದ ಅವ ಏನು ಒಂದಿಷ್ಟು ಒಳ್ಳೆಯ ಕಾರ್ಯ ಮಾಡಿರ್ತಾರಲ್ಲ ಅದರ ಫಲಾಫಲದಿಂದ ಆ ಒಂದು ಡಾಕ್ಟರ್ನ ಜೈಲಿನಿಂದ ಹೊರಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಮೇಲೆ ಅವ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಹೆಂಡತಿಗೆ ಸಂಪರ್ಕ ಮಾಡ್ತಾನೆ, ಹಚ್ಕೊಳ್ಳೋಂಗಿಲ್ಲ. ಅವಾಗ ಏನು ಮಾಡ್ತಾನಂದ್ರೆ ಮರಳಿ ಭಾರತಕ್ಕೆ ಬರ್ತಾನೆ. ಬಂದ ನಂತರದೊಳಗೆ ತನ್ನ ತಂದೆ ತಾಯಿ ಏನಾಗಿರ್ತಾರಪ್ಪ ಅಂತಂದ್ರೆ ಪೂರಾ ನೆಲಕ್ಕೆ ಹಾಸಿಗೆ ಹಿಡಿದು ಮಲ್ಕೊಂಡಿರ್ತಾರೆ. ಭಾಳ ನೋವಾಗ್ತದೆ ಅವನಿಗೆ. ಇರುವಂಥ ಎಲ್ಲ ಆಸ್ತಿಯನ್ನು ಮಾರಿ ತನ್ನ ತಂದೆ ತಾಯಿಗೆ ಏನೈತಲ್ಲ ಮನಿ ಅದನ್ನೂ ಮಾಡಿರ್ತಾನ. ಮಾರಿ
ವಿದೇಶದೊಳಗೆ ಸ್ಥಾನ ಮಾಡಿ ಅದನ್ನ ಮನಿ ತಗೊಂಡು ಆಸ್ತಿ ತಗೊಂಡು ತನ್ನ ಜೀವನ ನಡೆಸ್ತಿರ್ತಾರ. ಇಲ್ಲಿ ಇರ್ಲಾಕ ಒಂದು ಜಾಗ ಇರಂಗಿಲ್ಲ. ತನ್ನ ಹೆಂಡತಿನೂ ಹೋದ್ರು, ತನ್ನ ತಂದೆ ತಾಯಿಯೂ ಕೂಡ ಆರೋಗ್ಯ ತಪ್ಪಿ ನೆಲಕ್ಕೆ ಬಿದ್ದರು, ತನ್ನ ಹೆಸರು ಕೂಡ ಅಲ್ಲಿ ಕಳ್ಕೊಂಡು ಬಂದಾಗ ಆ ಮನುಷ್ಯನಿಗೆ ಏನು ಅನ್ನಿಸ್ತು ಅಂತಂದ್ರೆ, ನಾ ಹುಟ್ಟಿದ್ದ ಒಂದು ಜನ್ಮ ಸಾರ್ಥಕ ಆಗ್ಬೇಕಂತಂದ್ರೆ ನನ್ನ ತಂದೆ ತಾಯಿಯ ಸೇವೆಯೊಳಗೆ ನನ್ನ ಜೀವನ ಕಳಿಬೇಕಂತೇಳಿ ತನ್ನ ಹೆಂಡತಿಯನ್ನು ಕೂಡ ಸೇವೆಯನ್ನು ಮಾಡುವಂಥ ವ್ಯವಸ್ಥೆಗೆ ಹೋಗ್ತಾನೆ. ಯಾಕೆ ಈ ವಿಚಾರವನ್ನು ಹೇಳಿದ್ವಿ ಅಂತಂದ್ರೆ, ಇವತ್ತಿನ ದಿನಮಾನದೊಳಗೆ ನಮ್ಮ ದೇಶದೊಳಗೆ ಶಿಕ್ಷಣದ ವ್ಯವಸ್ಥೆಯಿಂದ ಯಾವ ಕೊರತೆಯೂ ಇಲ್ಲ, ಆದರೆ ಸಂಸ್ಕಾರದ ಕೊರತೆ ಆಗ್ತಾ ಇದೆ. ನಮ್ಮ ದೇಶ ಅಂತಂದ್ರೆ ಅದು ಬಹಳ ಜಾಗೃತವಾದಂತಹ ದೇಶ. ಬೇಕಾದಷ್ಟು ನಾವು ದೇಶಗಳನ್ನು ನೋಡ್ಲಿಕ್ಕೆ ಸಾಧ್ಯ ಅದ. ನಮ್ಮಲ್ಲಿಗಿಂತ ವ್ಯವಸ್ಥಿತವಾದಂತಹ ಒಂದು ಫೆಸಿಲಿಟಿ ಸಿಗ್ಬೋದು, ಆದರೆ ನಮ್ಮಲ್ಲಿರುವಂತಹ ಜಾಗೃತ ಶಕ್ತಿ ಬೇರೆ ಯಾವ ದೇಶದಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ನಮ್ಮ ಪುರಾತನ ಕಾಲದಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಒಂದಿಷ್ಟು ಪರಂಪರೆಗಳು, ಆಚರಣೆಗಳು ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ಎದುರಾದರೂ ಕೂಡ ಅದನ್ನು ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಹೆಂಗೆ ಆಗ್ತಾ ಇದೆ ಅಂತಂದ್ರೆ, ಯಾರೂ ಕೂಡ ನಾವು ದುಡಿಲಾಕ ಸಿದ್ಧ ಇಲ್ಲ, ಆದ್ರೆ ನಮಗೆ ಮಾತ್ರ ಬೇಕು. ಯಾವ ಕಾರ್ಯವನ್ನು ನಾವು ದುಡಿಲೇನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾರು ಎಷ್ಟು ದುಡಿದಿರ್ತಾರಲ್ಲ ಅವರಿಗೆ ಪಗಾರ ಮಾತ್ರ ಪಕ್ಕ ಕೊಡ್ತಾನೆ, ಆದರೆ ದುಡಿಯೋದು ಮಾತ್ರ ನಮ್ಮ ಕೈಯಾಗೈತಿ. ಹೆಂಗೆ ಅಂತಂದ್ರೆ, ನಾವು ಎಷ್ಟೆಲ್ಲ ಗಳಿಸಿದ್ರೂ ಕೂಡ ಧರ್ಮಕ್ಕಾಗಿ ಒಂದಿಷ್ಟು ದಾನವನ್ನು, ಒಂದಿಷ್ಟು ಧರ್ಮದೊಂದಿಗೆ ನಮ್ಮ ಬದುಕನ್ನು ಮಾಡಿದಾಗ, ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧ ಸತ್ಯಂ ಧರ್ಮ ಕೃತಂ ಪೀತ್ವ ಸುಖಿನ ಸಂತು ಮಾನವ ಅಂತ ಹೇಳ್ತಾರೆ. ನಾವು ಸತ್ಯ ಮತ್ತು ಧರ್ಮ ಇದನ್ನು ಹಿಡ್ಕೊಂಡು ಹೊಟ್ಟಾಗ ನಮ್ಮ ಬದುಕೇನೈತಲ್ಲ, ಸುಖ ಸಂತೋಷ ನೆಮ್ಮದಿಯ ಬದುಕಾಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳ್ಕೊಂಡು ಬರ್ತಾರೆ. ಸುಖ ನೆಮ್ಮದಿಯ ಬದುಕಂದ್ರೆ ಯಾವುದು? ದೊಡ್ಡ ಕಾರ್ ಒಳಗೆ ತಿರುಗಾಡೋದು, ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಯಾವುದಕ್ಕೆ ಸುಖ ಅಂತಾರೆ, ಯಾವುದಕ್ಕೆ ನೆಮ್ಮದಿ ಅಂತಾರೆ? ಇವತ್ತು ನಾವೊಂದು ತುತ್ತ ಅನ್ನನೇ ಬಿಡಲಕ್ಕ, ಒಂದಿಷ್ಟು ಗಂಜಿನೇ ಬಿಡಲಕ್ಕ, ಯಾರಿಗೂ ನೋವನ್ನು ಮಾಡದೆ, ಯಾರಿಗೂ ಕಷ್ಟವನ್ನು ಕೊಡದೆ, ಇನ್ನೊಬ್ಬರಿಗೆ ಸಹಕಾರವನ್ನು ಮಾಡಿ, ಪರರಿಗೆ ಉಪಕಾರವನ್ನು ಮಾಡಿ ಬದುಕನ್ನು ಮಾಡುವಂತಹ ಯಾವ ಬದುಕೈತಲ್ಲ, ಆ ಬದುಕು ಮಾತ್ರ ಪರೋಪಕಾರದ ಬದುಕಾಗಲಿಕ್ಕೆ ಸಾಧ್ಯ ಇದೆ. ಇವತ್ತಿಗೂ ಕೂಡ ಎಷ್ಟೆಲ್ಲ ದೇಶಗಳಲ್ಲಿ ವಿಚಾರಗಳು ಬೇಕಾದಾದರೂ ಕೂಡ ನಮ್ಮ ದೇಶದಂಗ ಯಾವ ದೇಶಕ್ಕೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕರೋನಾ ಅನ್ನುವಂತಹ ಮಹಾಮಾರಿ ಬಂದಾಗ ಎಷ್ಟೋ ದೇಶದಲ್ಲಿ ಅವರಿಗೆ ಹೆಣಗಳನ್ನು ಮುಚ್ಚಲಿಕ್ಕೆ ಜಾಗ ಸಿಕ್ಕಿಲ್ಲ. ಎಷ್ಟೆಲ್ಲ ದೂರಿಂದಲೇ JCB ಮುಖಾಂತರ ಎಷ್ಟೆಲ್ಲ ಕಾರ್ಯವನ್ನು ಮಾಡಿದರು. ಆದರೆ ನಮ್ಮ ದೇಶಕ್ಕೆ ಒಂದಿಷ್ಟು ಒಂದು 10 ಪೈಸೆದಷ್ಟು ಬಂದದ ಅನ್ನಷ್ಟಾಗ ಮತ್ತೆ ಎಷ್ಟೋ ದೇವಸ್ಥಾನದೊಳಗೆ, ಮಠ ಮಂದಿರದೊಳಗೆ ಪೂಜೆ ಪುರಸ್ಕಾರ ಮಾಡೋದ್ರಿಂದ, ಎಲ್ಲರ ಪ್ರಾರ್ಥನೆಯಿಂದ, ಸಂಕಲ್ಪದಿಂದ ಅದು ಕರೋನಾ ಅನ್ನುವಂಥದ್ದು ಓಡೋಯ್ತು. ಯಾಕೆ ಇಷ್ಟು ಶಕ್ತಿ ಐತಂತಂದ್ರೆ ಅದೇ ಭಾರತ ಅನ್ನುವಂಥದ್ದು. ಇವತ್ತಿಗೂ ಕೂಡ ನಮ್ಮಲ್ಲಿರುವಂಥ ಸಂಸ್ಕಾರ, ನಮ್ಮ ಮನೆಯೊಳಗಿರುವಂಥ ಸಂಸ್ಕಾರ, ನಮ್ಮ ಹೆಣ್ಣು ಮಕ್ಕಳಿಗಿರುವಂಥ ಸಂಸ್ಕಾರ ಯಾವ ದೇಶದಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಷ್ಟೆಲ್ಲ ಜನ ಬದುಕು ಮಾಡ್ತಾರೆ. ನೆಮ್ಮದಿ ಬದುಕನ್ನು ನಾವು ಬೇಡುವಂಥದ್ದಲ್ಲ. ಒಬ್ಬ ಇದೇ ಮಹಾರಾಷ್ಟ್ರದೊಳಗೆ ಒಬ್ಬ ರಾಜ ಇರ್ತಾನೆ. ಆ ರಾಜನೊಳಗೆ ಎಷ್ಟೆಲ್ಲ ಆಸ್ತಿ ಅಂತಸ್ತು ಎಲ್ಲವೂ ಇರ್ತದೆ, ಆದರೂ ಕೂಡ ಒಂದಿಷ್ಟು ಧರ್ಮ ಸಂಸ್ಕಾರ ಅನ್ನುವಂಥದ್ದು ಇರೋದಿಲ್ಲ. ಆ ರಾಜ ಒಂದು ದಿನ ಏನು ಮಾಡ್ತಾರಂತಂದ್ರೆ, ಸಂತ ತುಕಾರಾಮರು ಅಂತೇಳಿ ತಾವೆಲ್ಲ ಕೇಳಿದ್ರು, ಅವರು ಹಿಂಗೆ ಹಾಡನ್ನು ಹಾಡ್ಕೋತ ಬೀದಿಯೊಳಗೆ ಹೋಗ್ತಿರ್ತಾರೆ. ಆ ರಾಜ ಏನು ಮಾಡ್ತಾರಂದ್ರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದೇನೆ ಒಂದು ದಿನ ಏನು ಮಾಡ್ತಾರಂದ್ರೆ, ಪಾಪವ
ಭಿಕ್ಷಾಟನೆ ಮಾಡ್ಕೊಂಡು ಹೋಗ್ತಿರ್ಬೇಕು, ಅವನಿಗೆ ಹೊಟ್ಟೆಗೆ ಏನೂ ಇರಲಿಕ್ಕಿಲ್ಲ, ಒಂದಿಷ್ಟು ಸಂಪತ್ತು ಕೊಟ್ಟು ಬಾ ಅಂಥೇಳಿ ತನ್ನ ಕೈಯೊಳಗಿರುವಂತಹ ಸೇವಕನಿಗೆ ಕರೆದು ಕೊಟ್ಟು ಕಳಿಸ್ತಾನೆ. ಕೊಟ್ಟು ಕಳಿಸಿದಾಗ ಆ ತುಕಾರಾಮರ ಹತ್ರ ಸೇವಕ ಹೋಗಿ ಅಂತಾನಂತ, ಇದನ್ನು ತಗೋರಿ ಅಂಥೇಳಿ. ಯಾರಪ್ಪ ನೀ ಎದಕ್ಕೆ ಬಂದಿ ಅಂಥೇಳಿ ತುಕಾರಾಮರು ಕೇಳ್ತಾರಂತ. ಹಿಂಗಿಂಗ್ರಿ ಮತ್ತು ರಾಜರು ಕಳ್ಸ್ಯಾರ, ನಿಮಗೆ ಹೊಟ್ಟೆಗೆ ಏನೂ ಇಲ್ಲ ಅಂಥೇಳಿ ರಸ್ತೆ ಒಳಗೆ ಹಾಡ್ತೀರಿ ಅಂಥೇಳಿ ರಾಜನ ಕೊಟ್ಟು ಕಳ್ಸ್ಯಾರ, ಸಂಪತ್ತ ತಗೋರಿ ಅಂಥೇಳಿ ಕೊಟ್ಟರಂತೆ. ಅವಾಗ ತುಕಾರಾಮರ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದ್ರೆ, ನಿಮ್ಮ ರಾಜರೇನದಾರಲ್ಲ ಅಂಥ ರಾಜರು ಆ ಪಂಢರಾಪುರದ ವಿಠ್ಠಲನ ಹತ್ರ ಹೋಗ್ತಾರೆ. ಪಂಢರಾಪುರದೊಳಗಿರುವಂತಹ ವಿಠ್ಠಲನ ಹತ್ರ ಹೋಗಿ ನನಗೆ ಅಷ್ಟೆಲ್ಲ ಬೇಕು, ಅದು ಬೇಕು, ಇದು ಬೇಕಂತೇಳಿ ಏನು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರಲ್ಲ, ಅಂಥ ಪಂಢರಾಪುರದ ವಿಠ್ಠಲನ ನಾನು ಧ್ಯಾನ ಮಾಡ್ತೀನಿ, ಅಂಥವ ನನ್ನೊಂದಿಗಿದ್ದಾಗ ಯಾವ ಸಂಪತ್ತು ಬೇಕಾಗಿಲ್ಲ ಅಂಥೇಳಿ ರಾಜನ ಒಂದು ಸೇವಕಗ ತುಕಾರಾಮರು ಹೇಳಿ ಕಳಿಸ್ತಾರಂತೆ. ಎಂತಹ ಮಾತ್ರಿ, ತನಗೆ ರಾಜ ಕೊಟ್ಟಂತಹ ಸಂಪತ್ತು ಬೇಡ ಅಂಥೇಳಿ ರಾಜನಿಗೆ ಒಂದು ಸಂದೇಶವನ್ನು ಕೊಟ್ಟಂಥವ್ರು ಯಾರಾದರೂ ಇದ್ರೆ ಸಂತ ತುಕಾರಾಮರು ಅಂತ ಹೇಳಿ ಹೇಳ್ಬೇಕು. ಇವತ್ತಿನವರೆಗೂ ಕೂಡ ನಮ್ಮ ದೇಶದೊಳಗೆ ಎಷ್ಟೆಲ್ಲ ತಾಯಂದಿರು ದಿನನಿತ್ಯವೂ ಕೂಡ ತಮ್ಮ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ನಾವೆಲ್ಲ ಹೊರಗೆ ದುಡಿಬೋದು, ಒಂದು ದಿನ ಬ್ಯಾಡ ಅಂದ್ರೆ ಸುಟ್ಟಿ ಮಾಡಿ ಮಲ್ಕೋಬೋದು, ಸಂಡೇ ಆಫೀಸ್ ರಜೆ ಐತೆ ಅಂತೇಳಿ ಮಲ್ಕೋಬೋದು. ಯಾವತ್ತನೇ ತಾಯಂದ್ರಿಗೆ ಸಂಡೇ ರಜೆ ಅಂತೇಳಿ ಕೊಟ್ಟಿರ ಇಲ್ಲ. ಸ್ಯಾಟರ್ಡೇ ಐತಿ ಅರ್ಧ ದಿನ ಇವತ್ತು ರೆಸ್ಟ್ ಮಾಡಂತೇಳಿ ಏನು ಕೊಟ್ಟಿರೋದು ಇಲ್ಲ. ಆದರೂ ಕೂಡ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ, ನಮಗೆ ಬೇಸರ ಆದರೆ ನಾವು ಮನ್ಯಾಗ ಬಂದು ಮಲ್ಕೋತೀವಿ. ತಾಯಂದಿರ ಕಷ್ಟ ಏನೈತೆ ಅಂತೇಳಿ ಇವತ್ತಿನವರೆಗೂ ಕೂಡ ಯಾರೂ ಕೇಳಲಿಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಅದು ಒಂದಿಷ್ಟು ತಿಳ್ಕೊಳ್ಳುವಂಥ ವ್ಯವಸ್ಥೆ ಭಾಳ ಕಡಿಮೆ ಆಗಬೇಕಂತ. ಒಂದು ದಿನ ಏನಾಯ್ತಪ್ಪ ಅಂತಂದ್ರೆ, ಒಬ್ಬನಿಗೆ ಭಾಳ ಸಂಕಷ್ಟ ಆಗ್ತದೆ. ಜ್ಯೋತಿಷ್ ಹೇಳೋದ್ರಲ್ಲಿ ಹೋಗ್ತಾನಂತ. ಏನು ಹೇಳ್ತಾನಂತಂದ್ರೆ, ಇಲ್ರಿ ನಮ್ಮ ಮನ್ಯಾಗ ಏನೇ ಅಡುಗೆ ಮಾಡಲಕ್ಕ ಅದು ಹೊಟ್ಟೆ ರುಚಿನೇ ಆಗ್ತಾಯಿಲ್ಲ, ನಮಗೆ ಸ್ವಾದನೆ ಬರಂಗಿಲ್ಲ ಅಂತೇಳಿ ಜ್ಯೋತಿಷ್ ಹೇಳೋದ್ರಲ್ಲಿ ಹೋದಂತ. ಜ್ಯೋತಿಷ್ ಹೇಳೋ ಏನಂದಂತ, ನಾ ಇದಕ್ಕೆ ಬೇಕಾದ ಪ್ರಶ್ನೆ ಮಾಡಲಿ, ಕವಡಿ ಹಾಕಲಿ, ಇದಕ್ಕೆ ಉತ್ತರ ಏನೂ ಇಲ್ಲಪ್ಪ ಅಂಥೇಳಿ ಹೇಳಿದ್ರು. ಆದರೂ ನನಗೊಂದು ದಾರಿ ಹೇಳ್ಕೊಡಲ್ಲ ಅಂಥೇಳಿ ಅಂದಂತ. ಅವಾಗ ಆ ಜ್ಯೋತಿಷ್ ಹೇಳೋನು ಹೇಳ್ದಂತ, ಏನೇ ಮಾಡಲಕ್ಕೆ ಮನ್ಯಾಗ ಭಾರಿ ಆಗೈತೆ ಅಂತ ಹೇಳಿ ಅಂದ್ರೆ ಮುಂದೆ ಚಲೋ ಮಾಡಿ ಕೊಡ್ತಾರ ಅಂಥೇಳಿ ಅವನಿಗೆ ಹೇಳಿ ಕಳಿಸಿದ್ದಂತ. ಅವ ಅದೇ ತಲೆಯಾಗಿ ಇಟ್ಕೊಂಡು ಬಂದಿದ್ದಂತ ಮನೆಗೆ. ತಲೆಯಾಗಿ ಇಟ್ಕೊಂಡು ಮನೆಗೆ ಬಂದಿಂದ ತನ್ನ ಹೆಂಡತಿ ಏನು ಮಾಡಿದಂದ್ರೆ ಹೋಳಿಗೆ ನೀಡಿದ್ದಂತ. ಹೋಳಿಗೆ ಆ ಹೋಳಿಗೆ ಒಂದು ತುತ್ತು ತಿಂದವನೇ ಏನಂದಂತ, ಭಾರಿ ಆಗೈತೆ ಅಂಥೇಳಿ ಅಂದ್ರಂತ. ಅಂದ ತಕ್ಷಣ ಅವನು ಹೇಳ್ತ ಏನು ಮಾಡಿದ, ಅವನಿಗೆ ಒಂದು ಕಪಾಳಿಗೆ ಬಾರಿಸ್ತಾನ. ಯಾಕಂತಂದ್ರೆ ದಿನಾನೂ ಚಲೋ ಚಲೋ ಅಡುಗೆ ಮಾಡಿ ಹಾಕ್ತೀನಿ, ಒಂದು ದಿನಾನೂ ಚಲೋ ಆಗೈತೆ ಅಂತಿಲ್ಲ, ನೀ ಇವತ್ತು ಬಾಜು ಮನೆಯಾಗಿ ಹೋಳಿಗೆ ಮಾಡಿ ಕೊಟ್ಟಾಳ, ಇಷ್ಟು ಭಾರಿ ಆಗೈತೆ ಅಂದಿಲ್ಲ ಅಂಥೇಳಿ ಅಂದನಂತ. ಎಷ್ಟು ಹಾಸ್ಯದ ಪ್ರಸಂಗ ಬಂತು ನೋಡ್ರಿ. ಬದುಕನ್ನು ತಿಳ್ಕೊಳ್ಳುವಂತಹ ವ್ಯವಸ್ಥೆ ಒಳಗೆ ನಾವು ಭಾಳ ಮೂರ್ಖರಾಗ್ಲಾಕತ್ತೀವಿ ಅಂತ ಹೇಳಿ ತಿಳ್ಕೊಬೇಕಾಗ್ತದೆ. ನಮ್ಮ ಮನೆಯೊಳಗಿರುವಂತಹ ವಾತಾವರಣವನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಂಡು ಬದುಕನ್ನು ಮಾಡಿದ್ರೆ ಯಾವತ್ತೂ ಕೂಡ ಮನೆಗಳು ಹಾಳಾಗೋದಿಲ್ಲ. ಮನೆಯೊಳಗೆ ಜಗಳ ಆಗ್ಬೇಕಂದ್ರೆ ಏನಾಗಬಾರ್ದ್ರಿ, ಭಾಳ ವಿಚಾರ ಮಾಡಿ ಮಾತನಾಡ್ಬೇಕು. ಇವತ್ತು ಹೆಂಡತಿ ಆಗಲಿ ಗಂಡನೇ ಆಗಲಿ, ಗಂಡ ಸಿಟ್ಟಿದ್ದಾಗ ಹೆಂಡತಿ ನೆಮ್ಮದಿಯಿಂದ ಶಾಂತವಾಗಿರ್ಬೇಕು, ಅಂದ್ರೆ ಆ ಮನೆಯೊಳಗೆ ಜಗಳ ಆಗಂಗಿಲ್ಲ. ಆ ಕಡೆನೂ ಸಿಟ್ಲೆ ಮಾತಾಡಿದಾಗ ಈ ಕಡೆನೂ ಸಿಟ್ಲೆ ಮಾತಾಡಿದಾಗ ಏನೆಲ್ಲ ಘಟನೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ನೆಮ್ಮದಿಯನ್ನು ಹುಡುಕ್ಬೇಕಂದ್ರೆ ನಮ್ಮನ್ನು ನಾವು ತಿಳ್ಕೋಬೇಕು. ತಿಳ್ಕೊಳ್ಳೋದ್ರೊಳಗೆ ಭಾಳ ಪ್ರಾಮುಖ್ಯ ಐತಿ. ಈಗಾಗಲೇ ನಮ್ಮ ಸಂಗಮಬಸವ ಸ್ವಾಮಿಗಳು ಹೇಳಿದ್ರು, ಜೀವನವನ್ನು ಇವತ್ತಿಗೆ
ನಮ್ಮ ಗುಡ್ಡಾಪುರದ ದಾನಮ್ಮ ತಾನೊಬ್ಬ ಶರಣೆ ಆಗಿ ಇವತ್ತು ದೇವತೆ ಆಗಿ ಎಷ್ಟೆಲ್ಲರ ಬಹಳ ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡುವಂತಹ ಒಂದು ಜ್ಯೋತಿಯಾಗಿ ಕರ್ನಾಟಕ ಮಹಾರಾಷ್ಟ್ರದ ಭಾಗಗಳೆಲ್ಲ ಭಕ್ತರ ಬೆಳಕನ್ನು ಹುಟ್ಟಿಸುವಂತಹ ಒಂದು ಕಾರ್ಯವನ್ನು ಮಾಡುವಂತಹ ದಾನಮ್ಮ ಕೂಡ ಒಂದು ಶರಣೆ. ಇವತ್ತಿನವರೆಗೂ ಕೂಡ ಈ ಒಂದು ಬಸವ ಕಲ್ಯಾಣ ಅಂತ ಹೇಳಿ ನೀವೆಲ್ಲ ಕೇಳಿದ್ರಿ. ಆ ಕಲ್ಯಾಣವನ್ನು ಕಟ್ಟಿದ್ರೆ ಹೆಂಗೆ ಕಟ್ಟಿದ್ರಿ? ಏನು ಆಶ್ರಯ ಯೋಜನೆ ಒಳಗೆ ಲೋನ್ ಹಾಕೊಂಡು ಕಟ್ಟಿದ್ರು? ಯಾವುದ್ರೆ ಗೌರ್ಮೆಂಟ್ ಫಂಡಿಂದ ಹಾಕಿ ಕಟ್ಟಿದ್ರು? ಏನು ರೇಷನ್ ಕೊಡೋ ಸಂಬಂಧ ಕಟ್ಟಿದ್ರು? ಮತ್ತೊಂದು ಭಾಗ್ಯವನ್ನು ಕೊಡಲಿಕ್ಕೆ ಕಟ್ಟಿಲ್ಲ. ಕಲ್ಯಾಣವನ್ನು ಕಟ್ಟಬೇಕಾದ್ರೆ ಎರಡು ವಾಕ್ಯಗಳಿಂದ ಕಟ್ಟಿದ್ರು. ಏನಂತಂದ್ರೆ ಶರಣು ಶರಣಾರ್ಥಿ ಅನ್ನುವಂಥ ಒಂದು ಭಾವದಿಂದ ಕಲ್ಯಾಣ ಕಟ್ಟಿದ್ರು. ಅಂತಹ ಕಲ್ಯಾಣವನ್ನು ಕಂಡಂತ ನಾವು ನೀವೆಲ್ಲ ನಮ್ಮ ಬದುಕನ್ನು ಕಲ್ಯಾಣ ಮಾಡ್ಕೋಬೇಕಾದ್ರೆ ಇಂತಹ ಆಧ್ಯಾತ್ಮದ ಸತ್ಸಂಗ, ಜೀವನ ದರ್ಶನ, ಶರಣರ ಜೀವನ ಅಂದ್ರೆ ಬಹಳ ಶರಣರ ಜೀವನವನ್ನು ಮರಣದಲ್ಲಿ ಕಾಣಬೇಕಂತ. ಯಾರ ಶರಣರಂತೇಳಿ ಇದ್ದಾಗ ಗೊತ್ತಾಗಂಗಿಲ್ಲ, ಅವರ ಮರಣವನ್ನು ಹೊಂದಿದಾಗ ಆ ಬದುಕಿನ ಒಂದಿಷ್ಟು ವಿಚಾರವನ್ನು ಯಾರು ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇವತ್ತಿನವರೆಗೂ ಕೂಡ ನಾವೆಲ್ಲ ಒಂದಿಷ್ಟು ಈ ಒಂದು ದುರಾಸೆ ವ್ಯಾಮೋಹದೊಳಗೆ ಬದುಕನ್ನು ಮಾಡ್ಬೇಕಂತೀವಿ. ವ್ಯಾಮೋಹ ದುರಾಸೆ ಅನ್ನುವಂಥದ್ದು ದೂರ ಇಟ್ಟಾಗ ಆ ಬದುಕಿನ ಕಿಮ್ಮತ್ತು ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ. ಮಾನವೀಯ ಮೌಲ್ಯಗಳನ್ನು ಅರಿತಾಗ ಮಾತ್ರ ಈ ಬದುಕಿಗೆ ಕಿಮ್ಮತ್ತು ಸಿಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಹೇಳುತ್ತೆ. ನಾವೆಷ್ಟೆಲ್ಲ ಗ್ರಂಥಗಳನ್ನು ಓದ್ತೀವಿ, ಎಷ್ಟೆಲ್ಲ ವಿಚಾರಗಳನ್ನು ಓದ್ತೀವಿ, ಕರೆ ಅದನ್ನು ಜೀವನದೊಳಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಎಷ್ಟೆಲ್ಲ ಒಂದಿಷ್ಟು ಜಯಂತಿಗಳನ್ನು ಮಾಡ್ತೀವಿ, ಎಷ್ಟೆಲ್ಲ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿ ಮಹೋತ್ಸವಗಳನ್ನು ಮಾಡ್ತೀವಿ. ಅವತ್ತಿನ ದಿನ ಆ ವಿಚಾರಗಳನ್ನು ಭಾಷಣ ಮಾಡ್ತೀವಿ, ಕರೆ ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸೋಕೆ ಸಾಧ್ಯ ಆಗ್ತಿಲ್ಲ. ಈಗ ಎಲ್ಲರೂ ಕುಂತೀರಿ, ಪುರಾಣ ಕೇಳ್ತೀರಿ, ಪ್ರವಚನ ಕೇಳ್ತೀರಿ, ಅಪ್ಪ ಹೇಳಾಕತ್ತಿದ್ದು ಭಾಳ ಸತ್ಯವಂತ ನೀವೆಲ್ಲ ಮಾತಾಡ್ಕೊಂತೀರಿ. ಇಲ್ಲಿಂದ ಹೊರಗೆ ಹೋಗಿದ್ದ ಪ್ರಸಾದ ಮಾಡಿ ಹೊರಗೆ ಹೋಗಿದ್ದ ಅವ್ರ ಮನೆದು ಇವ್ರ ಮನೆದು ವಿಚಾರ ಮಾತಾಡ್ತೀವಿ. ಯಾಕೆ ಮಾತನ್ನ ಹೇಳಾಕತ್ತೀನಂದ್ರ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡೋದಾಗ್ಲಿ, ಇನ್ನೊಬ್ಬರ ವಿಚಾರಗಳನ್ನ ಒಳ್ಳೇದು ಮಾಡಿದ್ರೆ ಅದು ನಮಗೆ ಒಳ್ಳೆಯದಾಗ್ತದೆ. ನಾವು ಇನ್ನೊಬ್ಬರ ಕೆಟ್ಟ ವಿಚಾರಗಳನ್ನೇ ಇರಲಿ, ಅವರ ಕಷ್ಟದ ವಿಚಾರಗಳನ್ನು ನಾವು ಅಪಹಾಸ್ಯ ಮಾಡಿಕೊಂಡು ಬದುಕನ್ನು ಮಾಡಿದೀವಿ ಅಂತಂದ್ರೆ ನಮ್ಮ ಬದುಕು ಯಾವತ್ತೂ ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಎಷ್ಟೆಲ್ಲ ಸಂಸಾರಗಳು ಸಂಸ್ಕಾರದ ಕೊರತೆ ಇರೋದ್ರಿಂದ ಅವು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದಿಷ್ಟು ಕಡೆ ಎಷ್ಟೆಲ್ಲ ಆಸ್ತಿ ಅಂತಸ್ತನ್ನು ಗಳಿಸಿರ್ತಾರೆ, 4 ಮಂದಿಯೊಳಗೆ ಮರ್ಯಾದೆಯನ್ನು ಕೂಡ ಗಳಿಸಿರ್ತಾರೆ. ಆದ್ರೆ ಮಕ್ಕಳಿಗೆ ಏನು ಮಾಡಿರ್ತಾರೆ ಅಂತಂದ್ರೆ ಬಹಳ ಅಪರೂಪದಿಂದ ಬೆಳೆಸಿ ಅವ್ರಿಗೆ ಏನು ಅಂದಿದ್ದೆಲ್ಲ ಮಾಡ್ತಿರ್ತಾರೆ. ಆದ್ರೆ ಅವ್ರಿಗೆ ಒಂದಿಷ್ಟು ಕಷ್ಟ ಅನ್ನುವಂಥದ್ದನ್ನು ಕೂಡ ಕಲಿಸ್ಬೇಕಾಗ್ತದೆ. ಅದು ಒಂದಿಷ್ಟು ಗೊತ್ತಿತ್ತು ಅಂದ್ರೆ ತನ್ನ ತಂದೆ ತಾಯಿ ಏನು ಕಷ್ಟಪಟ್ಟಾರ ಅನ್ನೋದು ಸ್ವಲ್ಪ ಮಕ್ಕಳಿಗೆ ಗೊತ್ತಿತ್ತಂದ್ರೆ ಅವ್ರ ಬದುಕಿನೊಳಗೆ ಯಾವತ್ತೂ ಕೂಡ ಎಡವಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನವರೆಗೂ ಕೂಡ ಎಷ್ಟೆಲ್ಲ ಮಠಮಾನ್ಯಗಳು ಅದಾವಂತೆ ಇವತ್ತು ಧರ್ಮ ಉಳಿದು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅಕ್ಷರ ಅನ್ನ ಆ ದಾಸೋಹವನ್ನು ಯಾವತ್ತೂ ಮಠಮಾನ್ಯಗಳು ಮಾಡ್ಕೊಂಡು ಬಂದಿರುವಂಥದ್ದು. ಇವತ್ತು ದೇವಸ್ಥಾನದೊಳಗೆ ದೇವರು ಮಾತನಾಡೋಂಗಿಲ್ಲ ನಿಮ್ಮ ಜೊತೆ. ಯಾರ ಜೊತೆ ಮಾತಾಡೋಂಗಿಲ್ಲ ದೇವರ? ನಿಮಗೆ ಕೇಳ್ತೀನಿ, ಯಾರ ಜೊತೆ ಮಾತಾಡೋಂಗಿಲ್ಲ ಇಲ್ಲ. ಆದ್ರೆ ಒಬ್ಬ ಗುರು ಅನ್ನುವಂಥವ ಏನದಾನಲ್ಲ, ಅವ ಯಾವುದೇ ಒಂದು ದಾರಿಯೊಳಗೆ ಬರಲಿ, ಯಾವುದೇ ಒಂದು ರೂಪದೊಳಗೆ ಬರಲಿ, ಆ ಗುರು ಅನ್ನುವಂಥವ ಯಾವನಿಗೆ ಸಿಕ್ಕಿರ್ತಾನ ಅವನ ಜೀವನ ಬಹಳ ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ತಾವೆಲ್ಲ ತಿಳ್ಕೊಂಡು ಪ್ರತಿ ವರ್ಷವೂ ಕೂಡ ನಮಗ ಬಿಡುವಿಲ್ಲದ ಕಾರ್ಯಕ್ರಮದೊಳಗೆ ಈ ಒಂದು ಮುಚ್ಚಂಡಿಗೆ ಬರ್ತೀವಿ. ಯಾಕೆ ಅಂತಂದ್ರೆ ಏನೋ ಒಂದು ಪ್ರೀತಿ,
ಇಲ್ಲಿ ಒಂದಿಷ್ಟು ಧರ್ಮದ ಅಭಿಮಾನ ನಿಮಗೆ ರೈತಲ್ಲ, ಅದನ್ನು ಕಂಡು ನಮಗೂ ಕೂಡ ಒಂದು ಖುಷಿ. ಬಿಡುವಿಲ್ಲದ ಕಾರ್ಯಕ್ರಮಗಳು ಕೂಡ ನಾವು ಬರಲಿಕ್ಕೆ ಒಪ್ಕೊಳ್ತೀವಿ. ಹಂಗೆ ಪ್ರತಿ ವರ್ಷವೂ ಕೂಡ ನಾನು ಬಂದ ನೋಡಿದೆ ದೇವಸ್ಥಾನದೊಳಗೆ ಮತ್ತೊಂದಿಷ್ಟು ಚೇರ್ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದಿಷ್ಟು ಬದಲಾವಣೆ. ಪ್ರತಿ ವರ್ಷವೂ ಕೂಡ ಈ ಒಂದು ದೇವಸ್ಥಾನ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಯಾರಪ್ಪ ಅಂತಂದ್ರೆ ಒಂದು ಕಮಿಟಿ ಒಳಗಿರುವಂಥ ಪದಾಧಿಕಾರಿಗಳು, ಅದರೊಂದಿಗೆ ಎಲ್ಲರಿಗೂ ಸಹಕಾರ ಕೊಟ್ಟಿರುವಂಥ ಈ ಒಂದು ಗ್ರಾಮದ ಸದ್ಭಕ್ತರು ಅನ್ನುವಂಥದ್ದನ್ನು ತಿಳ್ಕೊಬೇಕು. ಹಿಂಗೆ ಧರ್ಮದ ಜೊತೆಗೆ ಬದುಕನ್ನು ಏನು ಮಾಡ್ತಿರಲ್ಲ, ಆ ಬದುಕು ಬಹಳ ಪವಿತ್ರ ಆಗ್ತದೆ. ಇವತ್ತಿನವರೆಗೂ ಕೂಡ ನಾವೆಲ್ಲರೂ ಈ ಬದುಕನ್ನು ಮಾಡ್ಲಕತ್ತೀವಿ ಅಂತಂದ್ರೆ ಹೆಂಗೆ ಬದುಕು ಮಾಡ್ಲಕತ್ತೀವಿ ಅಂತಂದ್ರೆ ಸುಮ್ಮ ಕೇಳೋದು ಹೇಳೋದು ಹೋಗೋದಲ್ಲ, ಅದನ್ನ ತಿಳ್ಕೊಂಡು ಮತ್ತೆ ಒಂದಿಷ್ಟು ಸಹಾಯ ಮಾಡ್ಕೊಳ್ಳೋದು. ಹೆಂಗಂದ್ರೆ ಇನ್ನ ನಾ ಮೊದಲೇ ತಿಳ್ಕೊಬೇಕಾಗಿತ್ತಲ್ಲ, ಇಷ್ಟು ದಿನ ವ್ಯರ್ಥ ಆಯ್ತಲ್ಲಪ್ಪ ಅಂತೇಳಿ ಹಳಾಡಿಕೆ ಮಾಡ್ಕೋಬೇಕಂತ. ಇದು ಹುಟ್ಟಿದ ಜೀವ ಹೆಂಗಿರ್ತದೆ ಅಂತಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟು ಹುಟ್ಟಿರ್ತದೆ. 9 ತಿಂಗಳ ತಾಯಿ ಹೊಟ್ಟೆಯಾಗಿರೋದಂದ್ರೆ ಅಷ್ಟು ಸರಳ ಅಲ್ಲ. ಹೊಟ್ಟೆಯಾಗಿರೋ ಜೀವ ಹೊರಗೆ ಬರೋದು ಗ್ಯಾರಂಟಿ ಇಲ್ಲ, ಯಾರಿಗೂ ಗ್ಯಾರಂಟಿ ಇಲ್ಲ, ಬೇಕಾದಂಥ ಡಾಕ್ಟರ್ಗೂ ಗ್ಯಾರಂಟಿ ಇಲ್ಲ. ಅಂತಹ ಜೀವ ಈ ಒಂದು ಬೆಳಕಿಗೆ ಬಂದ ಮೇಲೆ ಭಗವಂತನ ನೆರಳಿನೊಳಗೆ ಬದುಕನ್ನು ಮಾಡುವಾಗ ಎಷ್ಟೆಲ್ಲ ಸಾಧನೆ ಎನ್ನುವಂಥ ಮಾರ್ಗವನ್ನು ಹಿಡಿದುಕೊಂಡಾಗ ಮಾತ್ರ ಈ ಬದುಕು ಬಹಳ ಸುಂದರ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ಮಾತು ಹೇಳ್ಕೊಂಡು ಬರ್ತಾರೆ, संसार में दुख आना चाहिए मगर दुख में संसार नहीं रहना चाहिए. नदी में नाव रहना चाहिए मगर नाव में नदी न रहना चाहिए ಅಂತ ಹೇಳ್ಕೊಂಡ್ಬರ್ತಾರೆ. ಸಂಸಾರದೊಳಗೆ ದುಃಖ ಬರಬೇಕಂತ, ಆ ದುಃಖ ಬರಲಾರಂತ ಸಂಸಾರನೇ ಅಲ್ಲ, ಆದ್ರೆ ದುಃಖದೊಳಗೆ ತುಂಬಿರುವಂತಹ ಜೀವನ ಆಗಬಾರ್ದು. ಆ ಸಂಸಾರಕ್ಕೆ ಕಿಮ್ಮತ್ತೇ ಇಲ್ಲಂತ. ಅದಕ್ಕೆ ನಮ್ಮ ಈ ಒಂದು ಜೀವನದ ಹಾದಿಯೊಳಗೆ ಒಂದಿಷ್ಟು ಕಷ್ಟ, ಒಂದಿಷ್ಟು ಸುಖ, ಎಲ್ಲ ಅನುಭವಗಳನ್ನು ಉಂಡಾಗ ಮಾತ್ರ ಆ ಬದುಕು ಮಾತ್ರ ಕಿಮ್ಮತ್ತ ಇರಲಿಕ್ಕೆ ಸಾಧ್ಯ ಇದೆ. ಅದೇ ಒಂದು ಸಮುದ್ರದೊಳಗೆ ಹಡಗಿದ್ರೆ ಭಾಳ ಚಲೋ, ಹಡಗಿನ ಪೂರ್ತಿ ಎಲ್ಲ ಸಮುದ್ರ ಮುಳುಗಿ ಬಿಡ್ತಂದ್ರೆ ಆ ಹಡಗು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಈ ಬದುಕು ಅನ್ನುವಂಥದ್ದು ಕೂಡ ಒಂದು ಸಮುದ್ರದೊಳಗೆ ಹೊಂಟಂಥ ಒಂದು ದೋಣಿ. ಹೆಂಡತಿ ಗಂಡ ಎರಡು ಎತ್ತಿದ್ದಂಗೆ. ಈ ಒಂದು ರಥ ಸಾಕ್ಬೇಕಂದ್ರೆ ಗಂಡ ಹೆಂಡತಿ ಹೆಂಗಿರ್ಬೇಕಂತಂದ್ರೆ ಅವರಿಬ್ಬರೂ ಸಮಾನವಾಗಿ ಜಗಬೇಕಂತ, ಅಂದ್ರೆ ಆ ಒಂದು ರಥ ಪೂರ್ಣಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ನಿರ್ಮಾಣದೊಳಗೆ ಮಕ್ಕಳಿಗೆ ನಾವೇನಾದರೂ ಒಂದಿಷ್ಟು ರುದ್ರಾಕ್ಷಿ, ಇಷ್ಟಲಿಂಗ ಧಾರಣೆಯನ್ನು ಮಾಡಿಸಿ ಅದನ್ನು ಸರಿಯಾಗಿ ಪೂಜೆ ಪುರಸ್ಕಾರ, ಯಾಕಂದ್ರೆ ನಾವೆಲ್ಲ ಏನು ಹೇಳ್ತೀವಿ, ನಾವೆಲ್ಲ ಲಿಂಗಾಯತರು, ವೀರಶೈವ ಲಿಂಗಾಯತರು ಅಂತ ಹೇಳ್ಕೊತೀವಿ. ಆದರೆ ಕೊರಳೊಳಗೆ ಯಾರಿಗೂ ಲಿಂಗ ಇಲ್ಲ. ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಲಾಭಗಳದಾವು. ನಮ್ಮ ಬದುಕಿನೊಳಗೆ ನಾಳೆ ನಾವು ಮೋಕ್ಷವನ್ನು ಹೊಂದುವಂಥ ಸಂದರ್ಭದೊಳಗೆ ನಮಗೆ ಯಾವ ಬಂಗಾರ ಕೊಡಂಗಿಲ್ಲ, ಬೆಳ್ಳಿ ಕೊಡಂಗಿಲ್ಲ, ಚಲೋ ಬಟ್ಟೆ ಇಡಂಗಿಲ್ಲ. ಏನು ಇಟ್ಟು ಕಳಿಸ್ತಾರಂದ್ರೆ ಅಂಗೈಯೊಳಗೆ ಲಿಂಗಪ್ಪನ ಇಟ್ಟು ಕೊಟ್ಟು ಕಳಿಸ್ತಾರೆ. ಅಂತಹ ಲಿಂಗ ಪೂಜೆಯನ್ನು ಮಾಡಿಕೊಂಡು ನಾವು ಶಿವನನ್ನ ಈ ಒಂದು ದೇಹದ ಮೇಲೆ ಇರಿಸಿಕೊಂಡು ಈ ಪವಿತ್ರವಾದಂತಹ ಜೀವನವನ್ನು ಕಳೆದಿದೆ ಅಂತಂದ್ರೆ ಆ ಬದುಕು ಮಾತ್ರ ಕಿಮ್ಮತ್ತಾಗಲಿಕ್ಕೆ ಸಾಧ್ಯ ಇದೆ. ಒಂದು ಕಡೆ ನಾವು ಆಸ್ತಿ ಅಂತಸ್ತನ್ನು ಗಳಿಸ್ತೀವಿ, ಸಾಕಷ್ಟು ಗಳಿಸ್ತೀವಿ. ಆದರೆ ಭಗವಂತ ಏನು ಕೊಟ್ಟಾನಲ್ಲ, ಭಾಳ ಚಂದ ಕೊಟ್ಟಾನಲ್ಲ. ನಮಗೆ ಕುಡಿಲಾಕ ಏನು ಬೇಕ್ರಿ? ನೀರು ಬೇಕು, ಸೇವಿಸ್ಲಾಕ ಒಳ್ಳೆಯ ಗಾಳಿ ಬೇಕು, ಒಂದಿಷ್ಟು ಅನ್ನ ಬೇಕು. ಇಷ್ಟಿದ್ರೆ ಭಾಳ ಶ್ರೀಮಂತರಂತ. ಸುಮ್ಮನೆ ನಾವು ಮಡ್ದಾಡ್ತೀವಿ. ನಾವು ಮನೆಗೆ ಸಣ್ಣ ಪುರಾಣ ಮುಗಿಸ್ಕೊಂಡು ಎಷ್ಟು ಮಂದಿ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ನಾ ಇಲ್ಲಿಂದ ಊರಿಗೆ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಯಾರಿಗ ಗ್ಯಾರಂಟಿ ಇರುತ್ತೆ? ಯಾರಿಗೂ ಗ್ಯಾರಂಟಿ ಇಲ್ಲ.
ಎಷ್ಟೆಲ್ಲ ಗ್ಯಾರಂಟಿ ಇಲ್ಲಾರಂಥ ಈ ಒಂದು ಶರೀರ ಭಗವಂತ ಎಷ್ಟು ಸೂಕ್ಷ್ಮ ಇಟ್ಟಾನ್ರಿ. ಈ ಒಂದು ಇದು ಚೀಲ, ಗೋಣಿ ಚೀಲ ಇದ್ದಂಗೆ ಶರೀರ, ಒಂದಿಷ್ಟು ರೂಪಗಳು ಕೊಟ್ಟಾನ ಅಷ್ಟೇ ಸಾಕು. ಆದರೆ ಇದ್ರೊಳಗೆ ಏನು ಗಾಳಿ ಅನ್ನುವಂಥ ತುಂಬ್ಯಾರಲ್ಲ, ಅದು 1 ನಿಮಿಷ 2 ನಿಮಿಷ ನಿಂತಂದ್ರೆ ಇದು ನಮ್ಮ ಕೈಯಾಗಿಲ್ಲ, ಇದನ್ನು ಯಾರೂ ಮುಟ್ಟಾಗಿಲ್ಲ. ಇದು ಯಾರಿಗೂ ಸಲ್ಲದಲ್ಲ. ನಾವು ಸುಮ್ಮನೆ ಈ ಒಂದು ಶರೀರಕ್ಕೆ ಅಷ್ಟು ಚಂದ ಮಾಡಿಕೊಂಡು ಸಿಂಗಾರ ಮಾಡಿಕೊಂಡು ಎಷ್ಟೆಲ್ಲ ಖರ್ಚು ಮಾಡ್ತೀವಿ ಖರೆ, ಆದ್ರೆ ನಾವು ಎಷ್ಟು ಸಿಂಗಾರ ಹೊರಗಿನಿಂದ ಆಗುವುದಲ್ಲ, ಇದನ್ನ ಆತ್ಮದ ಅರಿವಿನ ಏನು ಒಂದು ಜೀವನ ಐತಲ್ಲ ಒಳಗಿನಿಂದ ಶುದ್ಧ ಆದಾಗ ಮಾತ್ರ ಈ ಜೀವನಕ್ಕೆ ಕಿಮ್ಮತ್ತು ಸಿಗಲಿಕ್ಕೆ ಸಾಧ್ಯ. ಇವತ್ತು ನೀವೆಲ್ಲರೂ ಕೂಡ ಈ ಒಂದು ದಾಸೋಹ ಅನ್ನುವಂಥ ಒಂದು ಕಾರ್ಯವನ್ನ, ಹಾಗ ಈ ಒಂದು ದೇವಸ್ಥಾನದಿಂದ ಆಧ್ಯಾತ್ಮದ ಸವಿಯನ್ನು ಉಳಿಸಿ, ದಾಸೋಹವನ್ನು ಉಳಿಸಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಏನು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ಕೊಂಡು ಹೊಂಟಿರಲ್ಲ. ಇಂಥ ಕಾರ್ಯಕ್ರಮ ನಡೆದಾಗ ಇಲ್ಲಿ ಯಾವ ಭೇದ ಭಾವ ಇರೋದಿಲ್ಲ, ಎಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಒಂದೇ ಕುಟುಂಬದ ಜನರು ಅನ್ನುವಂಥ ಭಾವದಿಂದ ನಾವೆಲ್ಲರೂ ಪ್ರಸಾದವನ್ನು ಮಾಡ್ತೀವಿ. ಅಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಇವತ್ತಿನವರೆಗೂ ಕೂಡ ನಾವೇನು ಹೊರಟಿವಲ್ಲ ಇಂತಹ ಬದುಕು ಕಿಮ್ಮತ್ತಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನೇ ಹೇಳ್ತಾ, ಇವತ್ತಿಗೂ ನನಗೆ ಫಸ್ಟಿಗೆ ಬಂದಿದ್ದು ಏನು ಅನ್ನಿಸ್ತಂದ್ರೆ, ಕುರ್ಚಿ ಯಾಕೆ ಹಾಕ್ಯಾರ ಅಂಥೇಳಿ ಒಂದು ಕಡೆ ನನಗೆ ಬೇಜಾರಾಯಿತು. ಯಾಕೆ ಹೇಳಕತ್ತೀನಂದ್ರೆ, ಅವು ಸಿಟಿ ಒಳಗೆ ಕುರ್ಚಿ ಮೇಲೆ ಕುಂತು ಬಂದಿರ್ತಾರೆ, ಇಲ್ಲೆಲ್ಲರಿಗೆ ಆರಾಮ್ ಕುಂತ ಕೇಳ್ಬೇಕು ಅನ್ನಿಸ್ತಿರ್ತದೆ. ಕುರ್ಚಿ ಹಾಕ್ಬೇಕಂದ್ರೆ ಒಂದಿಷ್ಟು ಮಂದಿ ವಯಸ್ಸಾದವರಿಗೆ ಕೂಡಕ್ಕಾಗಲ್ಲ, ಅವ್ರಿಗೆ ಅಷ್ಟೇ ಕುರ್ಚಿ ಹಾಕ್ರಿ. ಅದು ಆದ್ಮೇಲೆ ಇನ್ನೇನು ಹಾಸ್ತಿಲ್ಲ, ಅದು ಕುಂತ ಕೇಳುವುದು ಪುರಾಣ ಪ್ರವಚನದ ಕಿಮ್ಮತ್ತೇ ಬೇರೆ. ಅದರೊಂದಿಗೆ ಇವತ್ತು ಕೊನೆ ನಾಳೆ ಆದರೂ ನನಗೆ ಮಂದಿ ಭಾಳ ಕಡಿಮೆ ಅನ್ಸಕತ್ತೈತಿ. ಮಳೆ ಆಗೈತು, ತಂಡ ಹಿಡ್ದೈತು, ಒಂದು ಗೊತ್ತಾಗೈತಿ. ಇಲ್ಲಿಂದ ಆದಲ್ಲಿ ತನಕ ಇಷ್ಟೆಲ್ಲ ಯಾವಾಗಲೂ ಇರ್ತಿದ್ರು. ಮತ್ತು ಪ್ರಾರಂಭ ಕಾಲದಲ್ಲಿ ಇಷ್ಟು ಮಂದಿ ಇದ್ರೆ ಏನು ತೊಂದರೆ ಇದ್ದಿದ್ದಿಲ್ಲ. ಇನ್ನು ನಾಳೆಗೆ ಒಂದೇ ದಿನ ಆಯಿತು. ಯಾಕಂದ್ರೆ ಎಷ್ಟೋ ಮಂದಿ ಒಂದು ಕಡೆ ಹೇಳ್ತಾರೆ, ಈ ಜ್ವಾಳ ನೋಡಿರು, ಜ್ವಾಳ ಬೀಸ್ತಿರ್ತಾರೆ, ಬೀಸಾಗ ಒಂದಿಷ್ಟು ಕಾಳು ಎಲ್ಲಿ ಉಳಿತಾವಂದ್ರೆ ಅಲ್ಲಿ ಗಡ್ಡಿ ಒಳಗೆ ಉಳಿದಿರ್ತಾವೆ. ಅವೇನು ಉಳಿದಿರ್ತಾವಲ್ಲ ಅವು ಪೂರಾ ಗಟ್ಟಿ ಕಾಳು. ಇವೇನು ಬೀಸಿ ಹಿಟ್ಟಾಗಿರ್ತಾವ, ಒಂದಿಷ್ಟು ಕಾಳು ಉಳಿದಿರ್ತಾವಲ್ಲ ಅವು ಹೆಂಗಿರ್ತಾವಂದ್ರೆ ಒಮ್ಮೆ ಹೋಗಿವೆ ಇಲ್ಲ ಅನ್ನಂಗೆ ಭಯ ಇರ್ತದೆ. ಹಂಗೆ ಎಷ್ಟೋ ಜನ ಈ ಧಾರಾವಾಹಿ ಅವು ಇವು ಬೆನ್ನು ಹತ್ತಿ ಮನೆಯಾಗ ಕುಂತಿರ್ತಾವೆ. ಆ ಧಾರಾವಾಹಿಯಿಂದ ಯಾವ ಮನೆಯೂ ಉದ್ದಾರ ಇಲ್ಲ. ಅದು ಹೆಂಗಿರ್ತದಂದ್ರೆ ಅರ್ಧ ತಾಸು ಧಾರಾವಾಹಿ ಒಳಗೆ ಅದು ಭಾಳ ಚಂದ ಮಾಡ್ತಿರ್ತಾರೆ ಅವರು. ಅವು ಒಂದು ವಿಚಾರನೂ ಕೂಡ ಒಂದಿಷ್ಟು ತಿಳ್ಕೊಂಡು ನಮ್ಮ ಬದುಕಿಗೆ ಉಪಯೋಗ ಆಗುವಂಥವು ಯಾವುವು ಇರಲಿಕ್ಕೆ ಸಾಧ್ಯ. ಎಷ್ಟೋ ಅಸೂಯೆ, ಆಲಸ್ಯ, ದ್ವೇಷ ಈ ಮನೋಭಾವದಿಂದ ಕೂಡಿರುವಂಥ ಧಾರಾವಾಹಿಗಳಿರ್ತವೆ. ಅಂಥ ಧಾರಾವಾಹಿಯಿಂದ ಎಷ್ಟೋ ಮಂದಿ ಮನೆಯಾಗ ಕುಂತಾರೆ. ಒಂದಿಷ್ಟು ಮಂದಿ ಯಾರಿಗೆ ಬೇಕಾದ್ರೆ ಮಾರಾಯ ಪುರಾಣ ಅಲ್ಲೇ ವಯಸ್ಸಾದವ್ರು ಕೇಳ್ತಾ ಇರ್ತವೆ ಅಂತೇಳಿ ಒಂದಿಷ್ಟು ಮಂದಿ ಕುಂತಾರೆ. ಬಟ್ ಹೇಗೈತಂದ್ರೆ ಪ್ರಸ್ತುತ ದಿನಮಾನದೊಳಗೆ ಯಾವ ಸಣ್ಣ ವಯಸ್ಸಿನ ಯುವಕರು, ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಹಿಡ್ಕೊಂಡು ಪುರಾಣ ಪ್ರವಚನವನ್ನು ಕೇಳಬೇಕಾದಂತಹ ಅವಶ್ಯಕತೆ ಇದೆ. ಧರ್ಮದ ಮಾರ್ಗದೊಳಗೆ ಆ ಒಂದು ಜೀವನ ನಡೆಸುವಂಥ ವ್ಯವಸ್ಥೆ ಒಳಗೆ ಯಾರು ಮಾಡ್ತಾರಲ್ಲ, ಮುಂದಿನ ದಿನಮಾನದೊಳಗೆ ಧರ್ಮ ಮತ್ತಿಷ್ಟು ಜಾಗೃತ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿಗೂ ಕೂಡ ಎಷ್ಟೆಲ್ಲ ಕಡೆ ಪುರಾಣ ಪ್ರವಚನಗಳನ್ನು ಕೇಳೋಕೆ ಮಂದಿನೇ ಬರೋಂಗಿಲ್ಲ. ಆದ್ರೆ ನನಗೆ ಅಷ್ಟು ಜನ ಇಲ್ಲ ಅಂತ ಹೇಳಿಲ್ಲ, ಆದರೆ ನಾನು ಪ್ರತಿ ವರ್ಷ ನೋಡುವಂಥ ಒಂದು ವ್ಯವಸ್ಥೆ ಕಡಿಮೆ ಆಗೈತೆ ಅಂಥೇಳಿ ತಮ್ಮೆಲ್ಲರಿಗೂ ಆ ವಿಚಾರವನ್ನು ಹೇಳಿದೆ. ಆದ್ರೆ ನೀವು ದಿನ ಬಂದಿರಬೇಕು, ನಾ ಇವತ್ತು ಸ್ವಲ್ಪ ಮಂದಿಗೆ ನೋಡಿ ಹಂಗೂ ಅಂದಿರಬಹುದು. ಆದರೆ ಎಷ್ಟೇ ಮಂದಿ ಬರಲಕ್ಕ, ಏನೇ ಆಗಲಕ್ಕ, ಈ ಕಾರ್ಯಕ್ರಮ ಯಾವಾಗಲೂ ಯಶಸ್ವಿ ಆಗ್ತದಲ್ಲ, ಅದು ಶಂಕರಲಿಂಗನ ಆಶೀರ್ವಾದ ಅನ್ನುವಂಥದ್ದನ್ನು ತಾವೆಲ್ಲ ತಿಳ್ಕೊಂಡು
ಇವತ್ತು ಕಮಿಟಿಯವರು ಪ್ರತಿ ವರ್ಷವೂ ತಮ್ಮ ಕಾರ್ಯಗಳನ್ನು ಇಟ್ಕೊಂಡು ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಹೇಳಿ ರಾತ್ರಿ ಎಲ್ಲರಿಗೆ ಪ್ರಸಾದ ಮಾಡಿಸಿ ಎಲ್ಲ ಸಾಮಾನು ಮತ್ತೊಂದು ಕಡೆ ಶಿಸ್ತಿಡಿಸಿ ತಮ್ಮ ಮನೆಗೆ ಹೋಗಿ ಮಲ್ಕೊಂಡು ಏನು 12 ಆಗ್ತದೆ ಒಳಗೆ 1 ಆಗ್ತದೆ ಅದು ಟೈಮ್ನೇ ಗೊತ್ತಿಲ್ಲ. ಆದರೂ ಕೂಡ ಹಂಗೆ ಸೇವಾ ಮಾಡ್ತಾರಲ್ಲ, ಅದು ಲಾಭದ ಸೇವಾ ಅಲ್ಲ. ಅವ್ರದ್ದೇ ನಾಳೆ ಫೋಟೋ ಹಾಕಂಗಿಲ್ಲ. ಆದ್ರೆ ಅವ್ರು ಮಾಡೋದು ಅವ್ರ ಮನೆತನಕ್ಕೆ ಒಳ್ಳೇದಾಗಲಿ ಅಂತೇಳಿ ಭಾವ ಇಟ್ಕೊಂಡು ಮಾಡ್ತಾರೆ. ಹಂಗೆ ಎಲ್ಲರೂ ಕೂಡ ಶಂಕರಲಿಂಗನ ದೇವಸ್ಥಾನದೊಳಗೆ ನಾವು ಎಲ್ಲರ ಕಸ ಹೊಡಬೇಕು, ನಾವು ಒಂದಿಷ್ಟು ಸೇವಾ ಮಾಡ್ಬೇಕಂತೇನು ಬಂದು ಮಾಡಿದ್ರಂದ್ರೆ ಇವತ್ತು ಕುಟಾಪುರ ಆಗೈತೆ. ಹಂಗೆ ಮುಂದೊಂದು ದಿನ ಶಂಕರಲಿಂಗನ ದೇವಸ್ಥಾನ ಆಗ್ಲಿಕ್ಕೆ ಸಾಧ್ಯ. ಯಾವತ್ತೂ ಕೂಡ ಒಂದು ಶಕ್ತಿಯುತವಾದ ಸ್ಥಳ ಜಾಗೃತಿ ಆಗಬೇಕಾದ್ರೆ ಅಲ್ಲಿ ಭಕ್ತಿ ಅನ್ನುವಂಥದ್ದು ಹುಟ್ಟಬೇಕಾಗ್ತದೆ. ಸುಮ್ಮನೆ ಎಷ್ಟೆಲ್ಲ ಕ್ಷೇತ್ರಗಳು ಹಾಳಾಗ್ಯವ, ಅಂತಹ ಕ್ಷೇತ್ರದೊಳಗೆ ದಿನನಿತ್ಯ ಪೂಜೆ ಪುರಸ್ಕಾರ ಭಕ್ತಿಯಿಂದ ಭಕ್ತರ ಆಗಮನ ಬರೇ ಬರುವುದಲ್ಲ, ಭಕ್ತಿಯಿಂದ ಬರಬೇಕು. ಅಲ್ಲಿ ಬಂದು ನಮಗೆ ಅದು ಕೊಡು ಇದು ಕೊಡು ಅಂತ ಕೇಳೋದಿಲ್ಲ. ನಮಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ, ಒಳ್ಳೆಯ ನಡತೆಯಿಂದ ನಮ್ಮ ಜೀವನವನ್ನು ಸಾಗಿಸುವಂಥ ಶಕ್ತಿ ಕೊಡುವಂತೇಳಿ ಭಗವಂತನಲ್ಲಿ ಬೇಡಿಕೊಂಡಾಗ ಆ ಭಗವಂತ ಸಂತೃಪ್ತಿಯಾಗಿ ನೀವು ಕೇಳ್ಕೊಂಡದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಕೊಡ್ಲಿಕ್ಕೆ ಸಾಧ್ಯ. ಹಂಗೆ ನೀವೆಲ್ಲರೂ ಕೂಡ ಧರ್ಮವಂತರಾಗಿ ಧರ್ಮದೊಂದಿಗೆ ನಿಮ್ಮ ಬದುಕನ್ನು ಮಾಡಿದ್ರೆ ಇವತ್ತಿನವರೆಗೂ ಕೂಡ ಯಾವ ಮನೆಗೂ ಕೂಡ ಉಪವಾಸ ಇರ್ತೀವಿ ಅಂತೇಳಿ ಯಾವತ್ತೂ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೋದ ವರ್ಷ ಮೇಬಿ ಬಸವ ಜಯಂತಿ ಒಳಗೂ ಅನಿಸುತ್ತೆ. ನಮ್ದು ಅದೇ ಹೋದ ಅಧಿಕ ಶ್ರಾವಣದೊಳಗೆ ಅನುಷ್ಠಾನ ಮುಗಿಸ್ಕೊಂಡು ಬಂದಿದ್ವಿ ಕೇದಾರದೊಳಗೆ. ಮಳೆ ಹೊಟ್ಟೆ ಆಗಿದ್ದಿಲ್ಲ ನನಗೆ. ಅಲ್ಲಿ ಬದ್ದಲ್ಲಿಯವ್ರ ಮನೆಯಾಗ ಇದ್ದಾಗ ಒಬ್ಬರು ಕೇಳಿದ್ರು ಮಳೆಗೆ ಆಗಲ್ಲಾಗ್ಯದ್ರಿ ಹಿಂಗೆ ಅಂತೇಳಿ. ಹಿಂಗೆ ಪುರಾಣದೊಳಗೆ ಈ ವಿಷಯ ತೆಗೆದು ಮಾತಾಡಕತ್ತಿದ್ವಿ, ಒಂದು 5 ನಿಮಿಷ ಮಳೆ ಆಯಿತು. ಹಂಗೆ ನಮ್ಮ ಭಾವ ಶುದ್ಧ ಇತ್ತಂದ್ರೆ ಭಗವಂತನ ಭಾಗ್ಯಕ್ಕೆ ಯಾವ ಕೊರತೆನೂ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೋಬೇಕು. ನಮ್ಮೆಲ್ಲರ ಒಂದು ಭಕ್ತಿಯ ಭಾವ ಏನೈತಲ್ಲ ಅದು ನಿರಂತರವಾಗಿ ಹೆಚ್ಚಿನ ಪ್ರಮಾಣದೊಳಗೆ ಬೆಳಗಲಿ. ಈ ಒಂದು ಮುಚ್ಚಂಡಿ ಗ್ರಾಮ ಯಾವತ್ತೂ ಕೂಡ ಮಳೆ ಬೆಳೆ ಒಳ್ಳೆಯ ರೀತಿಯಿಂದ ಆಗಿ ಗ್ರಾಮಸ್ಥರ ಜೀವನದೊಳಗೆ ಸುಖ, ನೆಮ್ಮದಿ, ಶಾಂತಿ ಅನ್ನುವಂಥದ್ದು ದೊರಕಲಿ. ಅಂತಹ ಆಶೀರ್ವಾದವನ್ನು ಜಗದಾದಿ ಜಗದ್ಗುರು ಪಂಚಾಚಾರ್ಯರು, ಬಸವಾದಿ ಶಿವಶರಣರು, ಶಂಕರಲಿಂಗ ಗುಡ್ಡಾಪುರದ ನಾನಮ್ಮ 10 ಹಲವು ಒಂದಿಷ್ಟು ಶರಣರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಬದುಕು ಹೇಗಾದರೂ ಬದುಕು, ಈ ನಿನ್ನ ಬದುಕು ಸಮಾಜಕ್ಕಾಗಿ ಬದುಕು ಯಾವತ್ತೂ ಕೂಡ ಸ್ವಾರ್ಥತೆ ಅನ್ನುವಂಥ ಭಾವದಿಂದಲ್ಲ, ನಿಸ್ವಾರ್ಥದಿಂದ ನಮ್ಮವರು ಅನ್ನುವ ಭಾವದಿಂದ ಬದುಕು. ಈ ನಿನ್ನ ಸುಂದರವಾದ ಬದುಕು ಎಲ್ಲರಿಗಾಗಿ ಬದುಕು ಅನ್ನುವಂಥ ಮಾತನ್ನು ಹೇಳ್ತಾ ನಾನು 2 ಮಾತು ವಿರಾಮ ನೀಡ್ತಾ ಇದ್ದೇನೆ. ಓಂ ಶಿವಂ ಭೂಯಾತ್.